ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಲೈಫ್ ಕೋಚ್ ಪುಷ್ಪಲತಾ. ನಾನು ಯುವರ್ ಲೈಫ್ ಟ್ರಾನ್ಸ್ಫಾರ್ಮಿಂಗ್ ಕೋಚ್ ಆ್ಯಂಡ್ ಲೈಫ್ ಕ್ರಿಯೇಟಿಂಗ್ ಕೋಚ್ ಫಾರ್ ಯುವರ್ ಗುಡ್ನೆಸ್ ಹ್ಯಾಪಿನೆಸ್. ನಿಮಗೆ ಯಾವುದಾದ್ರು ನಿಮ್ಮ ಡ್ರೀಮ್ಸ್ ಇದೆಯಾ? ಇಫ್ ಯು ವಾಂಟ್ ಟು ಫುಲ್ಫಿಲ್ ಯುವರ್ ಡ್ರೀಮ್ಸ್, ಯಾಕೆ ಸ್ಟ್ರಗಲ್ ಯಾಕೆ ಮಾಡ್ತಾ ಇದ್ದೀರಾ? ಯಾಕಂದರೆ ನೀವು ಲಾಜಿಕಲ್ಲೇ ಇದ್ದೀರಾ, ನೀವು ಮ್ಯಾಜಿಕನ್ನು ಮರೆತುಬಿಟ್ಟಿದ್ದೀರಾ. ಸೊ ನಾನು ನಿಮಗೆ ಇವಾಗ ರಾಂಡಾ ಬರ್ನ್ ಅವರು ಬರ್ತಿರೋ ಮ್ಯಾಜಿಕ್ ಬುಕ್ಕನ್ನು ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಥರ್ಡ್ನೇ ವಿಡಿಯೋ. ಸೊ ನೀವಿನ್ನು ಚೆಕ್ ಮಾಡಬೇಕಂದ್ರೆ ಪ್ರೀವಿಯಸ್ 2 ವೀಡಿಯೋಸ್ನ ಚೆಕ್ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ವಿತ್ ದಿಸ್. ಐ ಆಮ್ ಹಿಯರ್ ಟು ಟೆಲ್ ಯು ದ್ಯಾಟ್ ದ ಮ್ಯಾಜಿಕ್ ಯು ಒನ್ಸ್ ಬಿಲೀವ್ ಇನ್ ಈಸ್ ಟ್ರೂ and it's the disillusioned adult perspective of life that is false. The magic of life is real, and it is as real as you are. In fact, life can be far more wondrous than you even thought it was as a child, and more breathtaking, awe-inspiring, and exciting than anything you have seen before. When you know what to do to bring forth the magic, you will live the life of your dream. Then you will wonder how you ever could have given up in believing in magic of life. ಇಲ್ಲಿ ಆಥರ್ ಏನು ಹೇಳ್ತಾ ಇದ್ದೀರಾ ಅಂದರೆ, ನಾವು ಚಿಕ್ಕ ಮಕ್ಕಳಿದ್ದಾಗ ಟೂತ್ ಫೇರಿ ಬರ್ತಾರೆ, ಚಂದಮಾಮ ಇದ್ದಾನೆ, ಚಂದಮಾಮ ಅವನು ಬಂದು ನನಗೆ ಊಟ ತಿನ್ನಿಸ್ತಾನೆ ನೋಡು, ಪುರ್ ಪುರ್ ಅಂತಂದರೆ ಗಾಡಿ ಮುಂದಕ್ಕೆ ಹೋಗುತ್ತೆ, ಚುಕ್ಕು 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 ಅಂತ ನಾವೇ ರೈಲ್ ಬಂಡಿನಲ್ಲಿ ಹೋಗ್ತಾ ಇದ್ವಿ ಅಂತೆಲ್ಲ ನಾವು ಫೀಲ್ ಮಾಡಿ ಎಷ್ಟು ಚೆನ್ನಾಗಿ ಮ್ಯಾಜಿಕಲಿ ನಮ್ಮ ಲೈಫನ್ನು ಮಾಡ್ಕೊಂಡಿದ್ವಲ್ಲ. ಅದೇನೇ ಸತ್ಯ. ನಾವು ದೊಡ್ಡವರಾಗಿ ಅದು ಆಗಲ್ಲ, ಇದು ಹೀಗೆ ಲಾಜಿಕಲಿ ನಡೆಯುತ್ತೆ, ಹೀಗೆ ನಡೆಯುತ್ತೆ, ಹೀಗೆ ನಡೆಯುತ್ತೆ, ಹೀಗೆ ನಡೆಯುತ್ತೆ, ಹೀಗೆ ನಡೆಯುತ್ತೆ ಅಂತ ನಾವು ಒಂದು ಭ್ರಮೆನ ಸೃಷ್ಟಿ ಮಾಡ್ಕೊಂಡಿದ್ದೀವಲ್ಲ. ನನ್ನಿಂದಾನೇ ನಡೆಯೋದು ಈಗೋ, ಆಮೇಲೆ ನನ್ನಿಂದಾನೇ ನಡೆಯೋದು, ನನ್ನಿಂದಾನೇ ಈ ಪ್ರಪಂಚ ಇರೋದು, ನಾನಿಂದಲೇ ಇದ್ರೆ ಇರೋದಿಲ್ಲ, ನಾನೇ ಈ ಮನೆಗೆ ಹೆಡ್ರು, ನನ್ನಿಂದಾನೇ ಈ ಪೂರ್ತಿ ಬ್ರಹ್ಮಾಂಡ ಈ ಸೃಷ್ಟಿ ನಡೀತಾ ಇರೋದು, ಇವ್ರಿಗೆ ಒಳ್ಳೇದು ಮಾಡ್ಬೇಕಂದ್ರೆ ನನ್ನಿಂದಾನೇ ಆಗೋದು, ನನಗೆ ನಾನು ಒಳ್ಳೇದು ಮಾಡ್ಕೋಬೇಕಂದ್ರೆ ನನ್ನಿಂದಾನೇ ಆಗೋದು, ಅವ್ರಿಗೆ ಒಳ್ಳೇದು ಮಾಡ್ಬೇಕಂದ್ರೆ ನನ್ನಿಂದಾನೇ ಆಗೋದು, ನನ್ನ ಬಿಟ್ಟರೆ ಯಾರೂ ಇಲ್ಲ, ನಾನು ದುಡ್ಡು ತಾಕಿದ್ರೇ ಇವರೆಲ್ಲ ಊಟ ಮಾಡೋದಿಲ್ಲ, ಇವ್ರಿಗೆ ಊಟನೂ ನನ್ನಿಂದಾನೇ ಬರೋದು, ಇಲ್ಲಾಂದರೆ ಯಾರಿಂದನೂ ಬರೋದಿಲ್ಲ ಅಂತ ನಾವು ಇದೆಲ್ಲ ಇಮ್ಯಾಜಿನೇಷನ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಲ್ಲ. ಆ್ಯಸ್ ಎ ಹ್ಯೂಮನ್, ಮನುಷ್ಯರಾಗಿ, ಈಗೋಯಾಗಿ ನಾವು ಇದೆಲ್ಲ ಭ್ರಮೆನ ನಾವು ನಮ್ಮ ತಲೆಗೆ ತುಂಬ್ಕೊಂಡಿದ್ದೀವಲ್ಲ. ಇದೆಲ್ಲನೂ ಸುಳ್ಳು. ನಿಜ ಏನಂದರೆ, ಈ ಪ್ರಪಂಚದಲ್ಲಿ ಮ್ಯಾಜಿಕ್ ಇವಾಗಲೂ ಕೂಡ ನಡೀತಾ ಇದೆ. ನೋಡಿ, ನೀವು ಚಿಕ್ಕ ಮಕ್ಕಳಿದ್ದಾಗ ಸ್ಕೂಲಿಗೆ ಹೋಗ್ತಿದ್ರಲ್ಲ, ನೀವು ಪಾಸು ಫೇಲು ಅಂತ ನಿಮ್ಗೆ ಗೊತ್ತಾಗ್ತಿತ್ತಾ? ನೀವೇನು ಓದಿದ್ದೀರಾ ಬರ್ತಿದ್ದೀರಾ ಅಂತನಾದ್ರು ನಿಮ್ಗೆ ಗೊತ್ತಾಗ್ತಿತ್ತಾ? ಇಲ್ಲ ತಾನೇ? ನಾನು ಕೂಡ ನೀವು ಪಾಸ್ ಆಗ್ತಿದ್ವಿ. ಅದೇ ನೀವು ಒಂದು 8th 9th 10th ಬಂದಿದ ತಕ್ಷಣ ನಾನು ಓದಿದ್ರೇ ಪಾಸಾಗೋದು, ನಾನು ಗಂಟೆಗೆ ಓದಿದ್ರೇ ಪಾಸಾಗೋದು. ಅಫ್ಕೋರ್ಸ್ ನಿಜ ಏನಂದರೆ, ನೀವು ಓದಿದ್ರೇ ಪಾಸಾಗೋದು, ಪಾಠ ಕೇಳಿದ್ರೇ ಪಾಸಾಗೋದು. ಬಟ್ ಗಂಟೆನೇ ಎಲ್ಲ ಕೆಲಸ ಬಿಟ್ಟು ಬರೀ ಓದಿದ್ರೇ ಪಾಸಾಗುತ್ತೆ ಅನ್ನೋದು ಸತ್ಯನಾ? ಇಲ್ಲ. ಆಮೇಲೆ ನಾನು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ, ನಾನು ಹೊರಗೆ ದುಡಿತಿದ್ದೀನಿ, ನಾನು ಮನೆ ಒಳಗೆ ಯಾವ ಕೆಲಸನೂ ಮಾಡಬಾರ್ದು. ನಾನು ಕೆಲಸ ಮಾಡಿದ್ರೆ ನನಗೆ ಟೈಮ್ ಆಗೋದಿಲ್ಲ ಹೊರಗೆ ಹೋಗಿ ಕೆಲಸ ಮಾಡೋದಕ್ಕೆ, ಯಾಕಂದರೆ ನನ್ನ ಎನರ್ಜಿ ವೇಸ್ಟ್ ಆಗಿಬಿಡುತ್ತೆ, ನನ್ನ ಎನರ್ಜಿ ಸಿಂಕ್ ಆಗೋದಿಲ್ಲ, ನನ್ನ ಎನರ್ಜಿ ಹೀಗಾಗುತ್ತೆ, ನನ್ನ ಎನರ್ಜಿ ಆಗೋದು, ಅಯ್ಯೋ ನಾನಲ್ಲಿ ಹೋಗಿ ಕೆಲಸ ಮಾಡ್ಬಂದ್ರೆ ನಂಗೆ ಸುಸ್ತಾಗುತ್ತೆ, ಮನೇಲಿ ಕೆಲಸ ಅಲ್ಲಿ ತನಕ ಹೋಗಿ ಕೆಲಸ ಮಾಡಿದ್ರೆ ಸುಸ್ತಾಗುತ್ತೆ. ಈ ಥರ ನೀವು ಯಾವಾಗಲೂ ಅಂದ್ಕೊಳ್ತಾ ಇದ್ರಾ? ನೀವೇ ಯೋಚನೆ ಮಾಡಿ. ನೀವು ಸ್ಕೂಲ್ಗೆ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ರಲ್ಲ, ಅವಾಗ ನಿಮ್ಗೆ ಏನಾದ್ರು ಹೋಗಿಬಿಟ್ಟು ಆಟ ಆಡಿಬಿಟ್ಟು ಬಂದರೆ ನಿಮ್ಮ ಎನರ್ಜಿ ವೀಕ್ ಆಗ್ತಿತ್ತಾ? ಇಲ್ಲ. ನೀವು ಬೆಳಗ್ಗೆ ತಿಂದಿಲ್ಲ, ಮಧ್ಯಾಹ್ನ ತಿಂದಿಲ್ಲ, ರಾತ್ರಿ ತಿಂದಿಲ್ಲ ಅಂದರೂ ನಿಮ್ಮ ಎನರ್ಜಿ ಡೌನ್ ಇರ್ತಿತ್ತಾ? ನೀವು ಹಸು ಅಂತ ಕೇಳ್ತಿದ್ರಾ ನಿಮ್ಮ ಪೇರೆಂಟ್ಸ್ ಹತ್ರ? ಯಾರು ಹೋಗ್ಬಿಟ್ಟು ಅಮ್ಮ ನಂಗೆ ಹಸುವಾಗ್ತಿದೆ ಅಂತ ಕೇಳ್ತಿದ್ರಾ? ರೇರ್ಲಿ ನೋ. ಯಾಕಂದ್ರೆ ಅದೇ ಸತ್ಯ. ನನಗೂ ಇವಾಗಲೂ ಗೊತ್ತಿದೆ. ನಾನು ಸ್ಕೂಲಿಗೆ ಬೆಳಗ್ಗೆ ತಿಂದು ಹೋಗ್ತಿದ್ದೆ, ಮಧ್ಯಾಹ್ನ ಬಾಕ್ಸಲ್ಲಿರೋದೇ ತಿಂತಿರಲಿಲ್ಲ ನಾನು, ಈವ್ನಿಂಗೇ ಬಂದು ತಿಂತಿದ್ದಿದ್ದು. ಯಾಕಂದ್ರೆ ನನ್ನ ಹತ್ರ ಎನರ್ಜಿ ಇರ್ತಿತ್ತು. ಇವಾಗ ನೋಡಿ, ನಾವು 3-4 ಸಲ ಊಟ ಮಾಡಿದ್ರು ಈ ಊಟ ತಿಂದಿಲ್ಲ, ಆ ಊಟ ತಿಂದಿಲ್ಲ, ಅದು ತಿಂದಿಲ್ಲ, ಇತ್ತಿಲ್ಲ. ಆಮೇಲೆ ನೀವು ಚಿಕ್ಕವರಿದ್ದಾಗ ನಿಮ್ಮ ಹೆಲ್ತಿನ ಬಗ್ಗೆ ಯಾರಾದ್ರು ಯೋಚನೆ ಮಾಡಿದ್ದೀರಾ? ಅಯ್ಯೋ ನನ್ನ ಆರೋಗ್ಯ ಚೆನ್ನಾಗಿದೆ, ನಾನು ಎಂಜಾಯ್ ಮಾಡೋದಕ್ಕೆ ಚೆನ್ನಾಗಿದೆ, ಅವಾಗ ಯಾವನಾದ್ರು ನಿಮ್ಮ ಕೈ ನೋವು ಕಾಲು ನೋವು ಅಂತ ನಿಮಗೆ ಬಂದ್ರೂ ನಿಮ್ಗೆ ಗೊತ್ತಾಗ್ತಿತ್ತಾ? ಆ ಥರ ಯಾವತ್ತಾದ್ರು ಸಿಚುವೇಶನ್ ಬರ್ತಾ ಇತ್ತಾ? ಅಯ್ಯೋ ನನಗೆ ಕೈ ನೋವು ಕಾಲು ನೋವು, ನಂಗೆ ಇರೋದಕ್ಕಾಗೋದಿಲ್ಲ ಮಾಡೋದಕ್ಕಾಗೋದಿಲ್ಲ ಅಂತ? ಇಲ್ಲ, ರೇರ್ಲಿ ನೋ.
ಯಾಕಂದರೆ ಅದೆಲ್ಲ ಸಿಚುವೇಶನ್ಸ್ ನಿಮಗೆ ತುಂಬ ಬರ್ತಾನೆ ಇರ್ತಿರಲಿಲ್ಲ. ಯಾಕಂದರೆ ಮ್ಯಾಜಿಕ್ ಇದೆ. ಇವಾಗಲೂ ನಿಮ್ಮ ಹತ್ರ ಆ ಪವರ್ ಇದೆಯಾ? ಹೌದು. ಇವಾಗಲೂ ನೀವು ಬೇಕಾದ್ರೆ ಊಟ ತಿಂಡಿ ಮಾಡ್ದಲೇ ಉಪವಾಸ ಟೈಮಲ್ಲಿ ಫುಲ್ಲು ಉಪವಾಸ ಇರ್ತಾರೆ ಒಬ್ರೊಬ್ರು, ಅಂದರೆ ಅವರಿಗೆ ಎನರ್ಜಿ ಇರುತ್ತೆ. ಅಂತ ನಾನು ನಿಮ್ಗೆ ಊಟ ಬಿಡಿ ತಿಂಡಿ ಬಿಡಿ ಅಂತ ಹೇಳ್ತಾ ಇಲ್ಲ. ನೀವು ಊಟ ಮಾಡಿದ್ರೆ ಮಾತ್ರ ಎನರ್ಜಿ ಸಿಗುತ್ತೆ ಅಂತ. ಹೌದು ಸತ್ಯ, ಊಟ ಮಾಡಿದ್ರೇ ಎನರ್ಜಿ ಸಿಗೋದು, ಅದು ಸತ್ಯ. ಬಟ್ ನಿಮಗೆ ಆ್ಯಕ್ಟಿವ್ ಆಗಿರೋದಕ್ಕೆ ಎನರ್ಜಿ ಬೇಕು ಅಂತಂದರೆ ಏನೇನು ಮಾಡಿದೆ? ಅದೇ ಹಿಮಾಲಯನಲ್ಲಿ ನೋಡಿ, ಎಷ್ಟೊಂದು ವರ್ಷದಿಂದ ತಪಸ್ಸು ಮಾಡ್ತಿರೋ ಸ್ವಾಮೀಜಿಗಳೆಲ್ಲ ಇರ್ತಾರಲ್ಲ, ಅವ್ರು 24 ಗಂಟೆ ಊಟ ಮಾಡ್ಕೊಂಡು ಕೂತಿರ್ತಾರೆ, ಅಡುಗೆ ಮಾಡ್ಕೊಂಡೇ ಕೂತಿರ್ತಾರೆ. ಅಂದರೆ ಅವ್ರು ಹ್ಯಾಪಿ ಆಗಿಲ್ವಾ? ಅಂದರೆ ಅವ್ರು ಹೆಲ್ತಿ ಆಗಿಲ್ವಾ? ಇವಾಗ ನೀವು ಹೆಲ್ತಿಗೆ ಬರಬೇಕಂದ್ರೆ, ನೀವು ಹೆಲ್ತಿಯಾಗಿರ್ಬೇಕಂದ್ರೆ 20 ವರ್ಷ 30 ವರ್ಷ ಸಾಕಪ್ಪ, ಎಲ್ಲರಿಗೂ ಕಾಯಿಲೆ ಬರುತ್ತೆ, ಡಯಾಬಿಟೀಸು ಶುಗರ್ ಬರುತ್ತೆ, ಇದು ಸತ್ಯನಾ? ಯಾಕೆ ನೀವು ಕಾಯಿಲೆ ಬಂದಂಗೆ ಯಾಕೆ ಇರಬಾರ್ದು? ನೀವು ಆರೋಗ್ಯವಾಗಿ ಯಾಕೆ ಇರಬಾರ್ದು ನಿಮ್ಮ ಜೀವನದಲ್ಲಿ? ಅಂದರೆ ಟ್ಯಾಬ್ಲೆಟ್ಸ್ ತೊಗೊಂಡಲ್ಲಿ ಇದ್ರೂ ನೀವು ಯಾಕೆ ನೀವು ಹ್ಯಾಪಿಯಾಗಿರ್ಬಾರ್ದು? ನೀವು ಯಾಕೆ ನೀವು ಆರೋಗ್ಯವಾಗಿರ್ಬೋದು? ಯಾಕಂದರೆ ಇದು ನಾವು ಮನುಷ್ಯನ ಆಲೋಚನೆ ಲಾಜಿಕಲಿ ಥಿಂಕ್ ಮಾಡಿದಾಗ ಇದೆಲ್ಲ ಬಂತು. ಅದೇ ನೀವು ನಿಮ್ಮ ಪವರ್ ಆಫ್ ಮ್ಯಾಜಿಕಲ್ಲಿದ್ದಾಗ ಇದೆಲ್ಲ ನಿಮ್ಗೆ ಆಗ್ತಾ ಇರಲಿಲ್ಲ. ಸೊ ರಿಮೆಂಬರ್ ದ ಮ್ಯಾಜಿಕನ್ನು ಮರಿಬೇಡ್ರಿ. You will now see the reindeer flying, but you will see the things we are always wanted appearing before your eyes, and you will see the thing you have dreamed of for so long suddenly happen. You will never know exactly how everything weaved together from your dream to come true, because magic works in the invisible realm, and that's the most thrilling part. ಏನು ಅಂದರೆ, ನಮಗೆ ಗೊತ್ತಿದೆ ಅಲ್ವಾ, ಮ್ಯಾಜಿಕ್ ಅನ್ನೋದು ನಾವು ಇವಾಗ ಚಿಕ್ಕ ಮಗು ಇದ್ದಾಗ ನನಗೆ ಒಂದು ಕಬ್ಬು ಸಿಕ್ಕಿದ್ರೆ ಸಾಕಪ್ಪ, ನಿಮ್ಮಪ್ಪ ಕಬ್ಬು ತೊಗೊಂಬರ್ತಿದ್ರು, ನಿಮ್ಮಮ್ಮ ಕಬ್ಬು ತೊಗೊಂಬರ್ತಿದ್ರು. ನನಗೆ ಆಟ ಆಡೋದಕ್ಕೆ ಟೈಮ್ ಸಿಕ್ಕಿದ್ರೆ ಸಾಕಪ್ಪ. ಟೈಮ್ ಸಿಕ್ಕಿದ್ರೆ ಸಾಕಲ್ಲ, ನಿಮ್ಗೆ ಓದ್ಕೊಳಕ್ಕೂ ಟೈಮ್ ಇರ್ತಿತ್ತು, ಊಟ ಮಾಡೋಕ್ಕೂ ಟೈಮ್ ಇರ್ತಿತ್ತು, ನಿದ್ದೆ ಮಾಡೋಕ್ಕೂ ಟೈಮ್ ಇರ್ತಿತ್ತು, ಕುಣಿಯೋದಕ್ಕೂ ಟೈಮ್ ಇರ್ತಿತ್ತು, ಎಲ್ಲದಕ್ಕೂ ಟೈಮ್ ಇರ್ತಿತ್ತು. ಆದರೆ ಇವಾಗ ನಿಮಗೆ ಟೈಮ್ ಇದೆಯಾ? ಅಯ್ಯೋ ಇಲ್ಲಪ್ಪ, ನನಗೆ ಸ್ನಾನ ಮಾಡೋಕ್ಕೆ ಟೈಮ್ ಇಲ್ಲ, ನನಗೆ ಫೋನ್ ನೋಡೋದಕ್ಕೆ ಟೈಮ್ ಇಲ್ಲ. ಫೋನ್ ಬಂದು ಕೆಟ್ಟೋಗಿದೆ ಅಂತೆಲ್ಲ ಅಂದ್ಕೊಂಡಿದ್ದಾರೆ, ಅದು ಸುಳ್ಳು. ನೀವು ನಿಮಗೆ ಟೈಮ್ ಇದೆ ಅಂತ ಅಂದ್ಕೊಂಡಿಲ್ಲ. ಇವಾಗ ನೀವು ನಿಮ್ಮ ಲೈಫನ್ನ ಚೇಂಜ್ ಮಾಡ್ಕೋಬೇಕಂತಿದ್ರೆ, ಇವಾಗ ನೀವು ತಪ್ಪಗಿದ್ರೆ ಸಣ್ಣಗಾಗಬೇಕಂತ ಹೇಳಿದ್ರೆ, ನೀವು ಡಯಟಿಗೆ ಹೋಗಬೇಕು, ಡಯಟ್ ಮಾಡಬೇಕಂತ ಹೋದ್ರೆ ಅದ್ರ ಬಗ್ಗೆ ನೀವು ಹೇಳಿ ಏನೇನು ಮಾಡಬೇಕು ಅಂದರೆ 99% 100% ಪೀಪಲ್ಸ್ ಎಲ್ಲರಿಗೂ ಗೊತ್ತಾಗಿದೆ ಏನು ಮಾಡಬೇಕು. ಎಕ್ಸಸೈಸ್ ಮಾಡಬೇಕು, ಡಯಟ್ ಮಾಡಬೇಕು, ಎಲ್ಲರೂ ಗೊತ್ತಿದೆ. ಅದನ್ನೇ ಭಾಷಣ ಕೊಡೋದಾದ್ರೆ ಅರ್ಧ ಗಂಟೆ 1 ಗಂಟೆ ತನಕ ಗೊತ್ತಿರ. ಬಟ್ ಅದನ್ನು ಫಾಲೋ ಮಾಡ್ತಿದ್ದೀರಾ? ಅದನ್ನು ಅಳವಡಿಸ್ತಿದ್ದೀರಾ? ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ನೋ. ಯಾಕೆ? ನನಗೆ ಟೈಮ್ ಇಲ್ಲ. ಇಸ್ ದಿಸ್ ಅ ರೀಸನ್? ನೀವು ನಿಮ್ಮ ಮ್ಯಾಜಿಕ್ ವರ್ಡಲ್ಲಿಲ್ಲ, ಅದಕ್ಕೋಸ್ಕರ ಇದೆಲ್ಲ ಹ್ಯಾಪನ್ ಆಗ್ತಾ ಇದೆ. ನೀವು ಒನ್ ಟೈಮ್ ನಿಮ್ಮ ಮ್ಯಾಜಿಕ್ ವರ್ಡಿಗೆ ಬನ್ನಿ, ಅವ್ರಿಗೆ ಗೊತ್ತಾಗುತ್ತೆ ರಿಯಾಲಿಟಿ ಏನಂತ. ಆರ್ ಯು ರೆಡಿ ಟು ಎಕ್ಸ್ಪೀರಿಯನ್ಸ್ ದ ಮ್ಯಾಜಿಕ್ಕಿಗೆ? ನಿಮಗೆ ಮತ್ತೆ ಮ್ಯಾಜಿಕ್ಕನ್ನು ನೋಡ್ಕೋಬೇಕಂತ ಆಸೆ ಇದೆಯಾ? ಆರ್ ಯು ರೆಡಿ ಟು ಫೀಲ್ ವಿತ್ ಆ ಅಂಡ್ ದ ವಂಡರ್ ಎವ್ರಿ ಡೇ ವಿತ್ ವೆನ್ ಯು ವೇರ್ ಅ ಚೈಲ್ಡ್? ಗೆಟ್ ರೆಡಿ ಫಾರ್ ದ ಮ್ಯಾಜಿಕ್. Our adventure begins 2000 years ago, and the life-changing knowledge was hidden within a sacred book. ನೋಡಿ, ನಾವು ಇಲ್ಲಿ ಎಲ್ಲೆಲ್ಲ ಕಂಟೆಂಟ್ಸು, ಈ ಬುಕ್ಕಲ್ಲಿರೋ ಎಲ್ಲೆಲ್ಲ ಕಂಟೆಂಟ್ಸು 2000 ವರ್ಷದ ಹಿಂದಿನ ಸೀಕ್ರೆಟ್ ಬುಕ್ಸ್. ಅಂದರೆ ಕುರಾನ್ ಇರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ನಮ್ಮ ಗೀತಾ ಇರ್ಬೋದು, ಸಿಕ್ಕಿಸಮ್ ಅವ್ರ ಬುಕ್ ಇರ್ಬೋದು, ಕ್ರಿಶ್ಚಿಯಾನಿಟಿ ಬುಕ್ ಇರ್ಬೋದು, ಬೈಬಲ್ಸಲ್ಲಿ ಇರ್ಬೋದು, ಮೆನಿ ಥೌಸಂಡ್ ಆಫ್ ಇಯರ್ಸಿಂದ ಬಹಳ ಜನ ಹೇಳ್ತಾ ಇದ್ದಾರೆ. ನಿಮಗೆ ಬೇಕಂದರೆ ನೀವೇನು ಮಾಡಬೇಕು? ಯಾಕಂದರೆ ಈ ಲೈಫಲ್ಲಿ ಇರೋದು ಒಂದೇ ರೂಲ್. ನಿಮ್ಗೆ ಏನು ಬೇಕಂದರೆ ಅದು ಮಾಡ್ಕೋಬೇಕು ಅಷ್ಟೇ. ನೀವು ಸೀಕ್ರೆಟ್ ಮೂವಿ ನೋಡಿದ್ದೀರಾ? ಇಲ್ಲಾಂದರೆ ದಯವಿಟ್ಟು ಹೋಗಿಬಿಟ್ಟು ಸೀಕ್ರೆಟ್ ಮೂವಿ ನೋಡಿ. ಆಮೇಲೆ ನಾನು ಪ್ರಾಕ್ಟೀಸ್ ಸೆಷನನ್ನು ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ. ಝೂಮ್ ಲಿಂಕಲ್ಲಿ ಟೈಮಿಂಗ್ಸ್ ಅಪ್ಲೋಡ್ ಮಾಡಿ ಮಾರ್ನಿಂಗ್ ಆರ್ ಈವ್ನಿಂಗ್ ಝೂಮ್ ಲಿಂಕಲ್ಲಿ ಪ್ರಾಕ್ಟೀಸ್ ಮಾಡಬೇಕಂತ ಇದ್ದೀನಿ. ಇಫ್ ಯು ವಾಂಟ್ ಟು ಡೂ ದ್ಯಾಟ್ ವಿತ್ ಮೀ, ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ ಕೊಟ್ಟಿರ್ತೀನಿ, ವಾಟ್ಸಪ್ ನಂಬರ್. ದಯವಿಟ್ಟು ಯಾರು ಕಾಲ್ ಮಾಡೋದಕ್ಕೆ ಹೋಗಬೇಡಿ. ಅದರಲ್ಲಿ ನಾನು ನಿಮಗೆ
ಇಫ್ ಯು ವಾಂಟ್ ಟು ಜಾಯಿನ್ ಝೂಮ್ ಲಿಂಕನ್ನ ನಾವು ಕಳಿಸ್ತೀವಿ. ನಾವು ಒಂದು ಡೇನ ಪ್ರಾಕ್ಟೀಸ್ ಸೆಷನ್ ಅಂತ ಫಿಕ್ಸ್ ಮಾಡಿಕೊಂಡು ನಾವು ಈ ಬುಕ್ಕಿನಲ್ಲಿ ಏನೇನು ಹೇಳಿದ್ದಾರೆ ಅದನ್ನು ಪ್ರಾಕ್ಟೀಸ್ ಮಾಡೋಣ. ಬಿಕಾಸ್ ಪ್ರಾಕ್ಟೀಸಿಂದನೇ ಮ್ಯಾಜಿಕ್ ಆಗೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.